morning, Amma. We did that 2 times. Can I write this? It's full of water. Yeah, you can wait. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈಗ ಟೈಮ್ 1 AM ಆಗ್ತಾ ಬಂತು. ಸೊ ನಾವು ಎಲ್ಲರೂ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ ಏರ್ಪೋರ್ಟ್ ಹೋಗೋದಕ್ಕೆ. Paris has literally no toothbrushes. I'm hungry. I'm very... This is till 19. This is 2 o'clock. It's not... She's so lucky. Yeah. What kind of person Yeah, is lucky anyway? ನನಗೆ ಎಲ್ಲಿ ಏರ್ಪೋರ್ಟ್ ಹೋದರೂ ಅಲ್ಲಿಂದ ಒಂದು ಬುಕ್ ಪರ್ಚೇಸ್ ಮಾಡಲೇಬೇಕು. ಅವಳ ಫೇವ್ರೆಟ್ ಪಿಂಪಿ ಕಿಡಿಗೆ ಅವಳು ನೋಡಿ ತಗೊಳ್ತಾ ಇದ್ದಾಳೆ. ನಾವು 3 ಮಕ್ಕಳು ಹಾಗೆ ಎಲ್ಲಿ ಹೋದರೂ ಟಾಯ್ಸ್ಗಿಂತ ಜಾಸ್ತಿ ಬುಕ್ಸೇ ನಾವು ಪರ್ಚೇಸ್ ಮಾಡಿ ಕೊಡ್ತೀವಿ. ಇದರಿಂದ ಅವರಿಗೆ ರೀಡಿಂಗ್ ಹ್ಯಾಬಿಟು ಜಾಸ್ತಿ ಆಗ್ತದೆ ಮತ್ತು ಸ್ಕ್ರೀನ್ ಟೈಮು ಕಮ್ಮಿ ಇರ್ತದೆ. ಇಲ್ಲಾಂದರೆ ಅವರು ಟ್ರಾವೆಲ್ ಮಾಡುವಾಗೆಲ್ಲ ಮೊಬೈಲ್ ಕೇಳ್ತಾ ಇರ್ತಾರಲ್ಲ, ಹೀಗೆ ಪಿಕ್ಚರ್ ಬುಕ್ಕೆಲ್ಲ ನಾವು ಅವರಿಗೆ ಟ್ರಾವೆಲ್ ಟೈಮಲ್ಲೆಲ್ಲ ಕೊಟ್ಟರೆ ಅವರಿಗೆ ರೀಡಿಂಗ್ ಹ್ಯಾಬಿಟು ಆಗ್ತದೆ ಮತ್ತು ಸ್ಕ್ರೀನ್ ಟೈಮು ಕಮ್ಮಿಯಾಗಿ ಅವರು ಯೂಸ್ ಮಾಡ್ತಾರೆ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಆಗಿರೋದ್ರಿಂದ ನಮಗೆ ಫ್ಲೈಟಲ್ಲೇ ಬ್ರೇಕ್ಫಾಸ್ಟ್ ಸಿಕ್ತು. ಸೊ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ದುಬೈಯಲ್ಲಿ ಲ್ಯಾಂಡ್ ಆಗ್ತಾ ಇದ್ದೀವಿ. ನಂತರ ನಾವು ಇಲ್ಲಿಂದ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಫ್ರಾನ್ಸಿಗೆ. ಸೊ ಗೇಟು ದೂರ ಇತ್ತು. ಸೊ ನಾವು ಬೇಗ ಹೋಗಿ ಬೋರ್ಡಿಂಗ್ ಮಾಡ್ತಾ ಇದ್ದೀವಿ. ನಾವು ಎಮಿರೇಟ್ಸಲ್ಲಿ ಹೋಗಿರೋದ್ರಿಂದ ಟ್ರಾವೆಲ್ ತುಂಬ ಸ್ಮೂತ್ ಆಗಿತ್ತು. ಅದು ಅಲ್ಲದೆ ಅವರು ಮಕ್ಕಳಿಗೆಲ್ಲ ತುಂಬಾ ಪ್ರಯಾರಿಟಿ ಕೊಡ್ತಾರೆ. ಫುಡ್ಡು ಎಲ್ಲ ಮಕ್ಕಳಿಗೆ ಫಸ್ಟ್ ಸರ್ವ್ ಮಾಡ್ತಾರೆ. ಅದು ಅಲ್ಲದೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಎಲ್ಲ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ. ಈ ಮಕ್ಕಳಿರೋ ಫ್ಯಾಮಿಲಿ ಜೊತೆ ಈ ಥರ ಅವರು ಫೋಟೋ ಎಲ್ಲ ನಮಗೆ ಕ್ಲಿಕ್ ಮಾಡಿ ಕೊಡ್ತಾರೆ ಪೋಲರೈಡ್ ಕ್ಯಾಮರಾದಲ್ಲಿ. ಇದನ್ನು ನೋಡಿ ಆಹಾನ ತುಂಬಾ ಎಕ್ಸೈಟೆಡ್ ಆಗಿದ್ಲು. ಅದು ಫೋಟೋ ಹೇಗೆ ಬಂದಿದೆ, ಹೇಗೆ ಬರುತ್ತೆ ಅಂತ ಹೇಳಿ ಎಲ್ಲ ತುಂಬಾ ಹ್ಯಾಪಿಯಾಗಿದ್ಲು ಆಹಾನ. ಅಂದರೆ ಫುಲ್ ಮೂವಿ ಎಲ್ಲ ನೋಡಿಕೊಂಡು ಹ್ಯಾಪಿಯಾಗಿದ್ಲು.
ನಂತರ ಲಂಚೆಲ್ಲ ನಾವು ಫ್ಲೈಟಲ್ಲೇ ಮಾಡಿದ್ವಿ. ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ಫುಡ್ಡೆಲ್ಲ ನನಗೆ ಟ್ರಾವೆಲ್ ಮಾಡುವಾಗ ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ. ಲ್ಯಾಂಡ್ ಆದ ತಕ್ಷಣ ನಾವೀಗ ಟ್ಯಾಕ್ಸಿ ಕಡೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಬುಕ್ ಮಾಡುವಾಗಲೇ ಟ್ಯಾಕ್ಸಿ ಎಲ್ಲ ನಾವು ಬುಕ್ ಮಾಡಿದ್ವಿ. ಸೊ ಅದರಿಂದ ಈಸಿಯಾಗಿರ್ತದೆ ಅಂತ ಹೇಳಿ ನಂತರ ನಾವು ಟ್ಯಾಕ್ಸಿಯಲ್ಲಿ ಹೋಗಿ ಹೋಟೆಲ್ಗೆ ಹೋಗಿ ನಾನು ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದೆ. ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಒಂದು ಅರ್ಧ ಗಂಟೆ ನಿದ್ದೆ ಎಲ್ಲ ಮಾಡಿ ನಂತರ ನಾವು ಸೈಟ್ ಸೀಯಿಂಗಿಗೆ ಹೋಗುವ ಅಂತ. ಸೊ ಹೋಟೆಲಿಗೆಲ್ಲ ಎತ್ತುವಾಗ 3:30 ಆಗಿತ್ತು. ನಂತರ ನಾವು ಒಂದು 5:30 ಆಗುವಾಗ ಅಲ್ಲಿಂದ ಐಫಲ್ ಟವರ್ ನೋಡಲಿಕ್ಕೆ ಅಂತ ಹೊರಟ್ವಿ. ಈಗ ನಾವು ಇಲ್ಲಿ ಐಫಲ್ ಟವರ್ ಮುಂದೆ ಇದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದು, ತುಂಬಾ ಚೆನ್ನಾಗಿದೆ. ಬಟ್ ಈ ಟೈಮಲ್ಲಿ ಟೂರಿಸ್ಟ್ ಜಾಸ್ತಿ ಇರ್ತಾರೆ ಅಂತ ಕಾಣ್ತದೆ, ಅವರ ವೆಕೇಷನ್ ಟೈಮ್ ಅನಿಸುತ್ತೆ. ಸೊ ತುಂಬ ಕ್ರೌಡ್ ಇತ್ತು, ಆದರೆ ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಜಾಗ. ಚಳಿ ಅಂತೂ ತುಂಬಾ ಇತ್ತು. ನಾವು ಹೋಗಿ ಲ್ಯಾಂಡ್ ಆದ ದಿವಸನೇ ತುಂಬಾ ಚಳಿ ಇತ್ತು. ನಾನು ಅಂದ್ಕೊಂಡಿದ್ದೆ ಹೇಗಾಗ್ತದೆ ಏನೋ ಟೂರ್ ಅಂತ ಹೇಳಿ, ಯಾಕಂದರೆ ನನಗೆ ಚಳಿ ಜಾಸ್ತಿ ಸಹಿಸೋದಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ಹಾಟ್ ಕೇರಳದಲ್ಲಿ ಇರುವುದಲ್ಲ, ಅದಕ್ಕೆ. ಐಫಲ್ ಟವರೆಲ್ಲ ನೋಡಿಕೊಂಡು ನಂತರ ಡಿನ್ನರ್ ಮಾಡುವ ಅಂತ ನಾವು ರೆಸ್ಟೋರೆಂಟ್ ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗಾಗಲೇ ಆಹಾ ನಿದ್ದೆ ಬರ್ತದೆ ಅಂತೇಳೆಲ್ಲ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ಲು. ಫಸ್ಟಿಗೆ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ ನಿದ್ದೆ ಮಾಡಿದ್ದಾಳೆ ಅಂತೇಳಿ. ಇಂದು ಇಂಚು ಪೊಕ್ಕದಿತ್ತು ನಾಣ ಕೈ ಐತಲ್ಲಿ ದೆತ್ತೊಂದು ಇಜ್ಜರು ಮೂರ್ತಿ ನಾಣ ದೆತ್ತೊಂದು ಇಜ್ಜರು ನರ್ತ അപ്പൊ ഫുഡ് തലപ്പിനടിച്ച് നമുക്ക് പോയി നെക്സ്റ്റ് ടൂറിസ്റ്റ് സ്പോട്ട്. ಫಸ್ಟಿಗೆ ಟ್ರಾವೆಲ್ ಮಾಡಿದ ಟಯರ್ಡ್ನೆಸ್ ಇತ್ತು, ಅದು ಅಲ್ಲದೆ ಜೆಟ್ಲಾಗೂ ಇತ್ತು. ಅಂದರೆ ಇಲ್ಲಿ 3.5 ಗಂಟೆ ವ್ಯತ್ಯಾಸ ಇದೆ ನಮಗೆ. ಅಲ್ಲಿ 7:30 ಆದರೆ ಇಲ್ಲಿ 10-11 ಗಂಟೆ ಎಲ್ಲ ಆಗಿರುತ್ತಲ್ಲ. ಸೊ ಅವಳಿಗೆ ಆಲ್ರೆಡಿ ಅವಳಾದರೆ 8-8:30ಗೆಲ್ಲ ನಿದ್ದೆ ಮಾಡ್ತಾಳೆ ಮನೆಯಲ್ಲಿ. ಸೊ ಆ ವ್ಯತ್ಯಾಸ ಇತ್ತು, ಅವಳಿಗೆ ಆಲ್ರೆಡಿ ನಿದ್ದೆ ತುಂಬಾ ಬರ್ತಾಯಿತ್ತು. ಸೊ ನಾವು ಬೇಗ ರೆಸ್ಟೋರೆಂಟ್ ಎಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂತರ ಒಂದು ಲೋಕಲ್ ಶಾಪಿಂದ ಅವಳಿಗೆ ಒಂದು ಕ್ರೆಪ್ ಅನ್ನೋ ಒಂದು ದೋಸೆ ಥರ ಇರುತ್ತೆ, ಅದನ್ನು ನ್ಯೂಟೆಲ್ಲ ಹಾಕಿ ಬೇಕು ಅಂತಲೂ ಅದು ಕೊಟ್ಟಾಗ ಸ್ವಲ್ಪ ತಿನ್ಕೊಂಡು ಮತ್ತೆ ಸ್ವಲ್ಪ ಎನರ್ಜಿ ಬಂತು ಅವಳಿಗೆ. ಮತ್ತು ನಾವು ಐಫಲ್ ಟವರ್ನ ಆಪೋಸಿಟ್ ಸೈಡ್ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಒಳ್ಳೆ ಅಲ್ಲಿಂದ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಂತರ ಅಲ್ಲಿ ತುಂಬ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ನಂತರ ಡಿನ್ನರ್ ಮಾಡೋದಕ್ಕೆ ನಾವು ಹೋದ್ವಿ. 2015 ನಾವು ಪ್ಯಾರಿಸ್ಗೆ ಬಂದಿರುವಾಗ ಐಫಲ್ ಟವರ್ ಟಾಪಿಗೆ ಹೋಗಿದ್ವಿ. ಸೊ ಈ ಸಲ ನಾವು ಬೇಡ ಅಂದ್ಕೊಂಡ್ವಿ, ತುಂಬ ಟೈಮ್ ಕನ್ಸ್ಯೂಮಿಂಗ್ ಅದು. ಈಗ ನಾವು ಡಿನ್ನರ್ ಆರ್ಡ್ರ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಏನೂ ಐಡಿಯಾ ಇಲ್ಲ ಯಾವುದು ಆರ್ಡ್ರ್ ಮಾಡಬೇಕು ಅಂತ. ನಂತರ ಮಕ್ಕಳೊಂದು ಬರ್ಗರ್ ಹೇಳಿದರು, ಅದರ ಜೊತೆ ಫ್ರೆಂಚ್ ಫ್ರೈಸು ಆರ್ಡ್ರ್ ಮಾಡಿದ್ವಿ. ಮತ್ತು ಒಂದು ಸಾಲ್ಮನ್ ಫಿಶ್ಶು ಹಸ್ಬೆಂಡ್ ಆರ್ಡ್ರ್ ಮಾಡಿದ್ರು. ಮತ್ತು ನಾನೊಂದು ಪಿಜ್ಜಾ ಮಾರ್ಗರೀಟಾ ಆರ್ಡ್ರ್ ಮಾಡಿದೆ. ಪಿಜ್ಜಾ ಮಾರ್ಗರೀಟಾ ಆದರೆ ಇಂಡಿಯಾದ ಔಟ್ಸೈಡ್ ಎಲ್ಲಿ ಹೋದರೂ ನಾನು ಪಿಜ್ಜಾ ಮಾರ್ಗರೀಟಾನೇ ಆರ್ಡ್ರ್ ಮಾಡೋದು, ಯಾಕಂದರೆ ಅದಾದರೂ ನನಗೆ ತಿನ್ನಲಿಕ್ಕೆ ಆಗ್ತದೆ. ಬೇರೆ ಏನು ನನಗೆ ಅಷ್ಟು ಹಾಗೆ ಫುಡ್ ಎಕ್ಸ್ಪ್ಲೋರ್ ಮಾಡೋದಂದರೆ ಅಷ್ಟು ದೊಡ್ಡ ಇಷ್ಟ ಏನಿಲ್ಲ, ನನಗೆ ಯಾವಾಗಲೂ ಮನೆ ಫುಡ್ಡೇ ಇಷ್ಟ. ಡಿನ್ನರೆಲ್ಲ ಮುಗಿಸ್ಕೊಂಡು 8-8:30 ಆಗ್ತಾ ಬಂತು. ನಂತರ ನಾವು ಐಫಲ್ ಟವರಿಗೆಲ್ಲ ಬಾಯ್ ಹೇಳಿ ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಈ ಟವರ್ ಎಷ್ಟು ದೊಡ್ಡದಿದೆ ಅಂದರೆ ನಾವು ಹೋಟೆಲ್ಗೆ ಹೋಗ್ತಾ ಇರೋ ದಾರಿಯಲ್ಲೆಲ್ಲ ನನಗೆ ಈ ಐಫಲ್ ಟವರ್ ಗ್ಯಾಪಲ್ಲೆಲ್ಲ ಕಾಣಿಸ್ಲಿಕ್ಕೆ ಸಿಗ್ತಾ ಇತ್ತು. ಹೋಗುವಾಗ ಟೈಮ್ ಇರಲಿಲ್ಲ ಔಟ್ಫಿಟ್ ತೋರಿಸೋದಕ್ಕೆ. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ಟು. ನಾನು ಇದಕ್ಕೆ ಮುಂಚೆ 2 ಪ್ಯಾಂಟು 2 ಟಾಪ್ ಎಲ್ಲ ಹಾಕ್ತಾ ಇದ್ದಾಳೆ, ತುಂಬಾ ಚಳಿ ಇದೆ ಅಂತ ಹೇಳಿ. ಸೊ ಈಗ 9:15 ಆಗ್ತಾ ಬಂತು, ಆದ್ರೂ ಇಲ್ಲಿ ಇನ್ನೂ ಕತ್ಲಾಗಲಿಲ್ಲ.
ಸೊ ನನಗೇನೋ ಒಂಥರ ಮಲಗಕ್ಕೆ ಆಗ್ತಾಯಿಲ್ಲ. ಆಚೆ ಈಚೆ ಎಲ್ಲ ಹೋಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. Good night. See you tomorrow. See you tomorrow. We're going to Disneyland.